ವಾರ ಕೊಡಬೇಕು ಅವ್ರನ್ನೇ ನೋಡಬೇಕು ಇವ್ರನ್ನ ನೋಡಬೇಕು ಅನ್ನೋ ಚರ್ಚೆ ಆಗ್ತದೆ. ಸಮುದಾಯವಾರು ನೋಡಲಿ, ಆದರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ, ಅದನ್ನೆಲ್ಲನೂ ನೋಡಬೇಕಾಗುತ್ತೆ. ಸಮುದಾಯವಾರ ಅಂತ ಹೇಳ್ಕೊಂಡು ಕೇವಲ ಹೆಸರಿಗೆ ಕೊಟ್ಟು ನಾಳೆ ಪಕ್ಷಕ್ಕೆ ಇದು ಒಂದು ಆಸ್ತಿ ಆಗದೇ ಇದ್ದರೆ, ಪಕ್ಷದ ಸಂಘಟನೆಯಲ್ಲಿ ಕೊರತೆ ಆದರೆ ಇದ್ರ ಜವಾಬ್ದಾರಿ ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನಾನು ವೈಯಕ್ತಿಕವಾಗಿ ಬೇಡಿಕೆ ಇಡೋದ್ರ ಬದಲಾಗಿ ನಮ್ಮ ಸಮುದಾಯದ ಪರವಾಗಿ, ಅಂದರೆ ಸಮುದಾಯ ಅಂದರೆ ವೀರಶೈವ ಲಿಂಗಾಯತ ಸಮುದಾಯ ಪರವಾಗಿಯೇ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ. ನಾನು ಉಪಜಾತಿಯ ಪಂಗಡ ಇದಕ್ಕಿಂತ ಹೆಚ್ಚು ನಾನು ವೀರಶೈವ ಲಿಂಗಾಯತ ಅನ್ನುವಂತಹ ಹಿನ್ನೆಲೆಯಿಂದ ನಾನು ಮುಂಬೈ ಕರ್ನಾಟಕ ಪ್ರಾಂತದಿಂದ ಬರ್ತಕ್ಕಂಥವ. ಮತ್ತು ಹಿಂದೆ ನಾನು 1990-92ರಲ್ಲಿ ಮಂತ್ರಿಯಾಗಿದ್ದೆ. ಆವಾಗ ಉಪಚುನಾವಣೆಯಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಜವಾಬ್ದಾರಿ ಕೊಟ್ಟಿದ್ದರು. ಆವಾಗ ರಾಮಕೃಷ್ಣ ಹೆಗಡೆ ಅವರ ಚುನಾವಣೆ ವಿರುದ್ಧವಾಗಿ ನ್ಯಾಮಗೌಡರು ನಿಂದಿರಿಸಿದ್ರು. ಆವಾಗ ನಾನೇ ಇನ್ಚಾರ್ಜ್ ಇದ್ದೆ ಆ ಎಲೆಕ್ಷನ್ ಗೆದ್ದು ತೋರಿಸಿದ್ವಿ. ಸೊ ಯಾರಿಗೆ ಏನು ಸಂಘಟನೆ ಮಾಡುವಂಥ ಶಕ್ತಿ ಇದೆ, ಯಾರು ಜನರ ಜೊತೆ ಬೆರೀತಾರೆ, ಯಾರು ಏನಪ್ಪ ಇದೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ತಿಳ್ಕೊತಾರೆ, ಅವ್ರನ್ನ ದೂರಿಟ್ಟು ಮಾಡಬೇಕು, ಪಕ್ಷದ ನಿಷ್ಠಾವಂತರಿಗೆ ಕೊಡಬೇಕು ಅನ್ನೋಂಥದ್ದು ಆಗ್ರಹ. ಎಲ್ಲನೂ ಭೇಟಿ ಆಗಿದ್ರಿ, ಏನು ರೆಸ್ಪಾನ್ಸ್ ಇದೆ? ಅವರೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ನವರು ಚರ್ಚೆ ಮಾಡ್ತೀವಿ, ಕೊನೆಗೆ ರಾಹುಲ್ ಗಾಂಧಿಯವ್ರ ಜೊತೆ ಚರ್ಚೆ ಮಾಡ್ತೀವಿ, ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ, ನೀವು ಹೇಳಿದಂಥ ಪ್ರತಿಯೊಂದು ವಿಷಯವನ್ನು ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾರ ಕೊಡಬೇಕು, ಅವ್ರನ್ನೇ ನೋಡಬೇಕು ಇವ್ರನ್ನ ನೋಡಬೇಕು ಅನ್ನೋ ಚರ್ಚೆ ಆಗ್ತದೆ. ಸಮುದಾಯವಾರು ನೋಡಲಿ, ಆದರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ, ಅದನ್ನೆಲ್ಲನೂ ನೋಡಬೇಕಾಗುತ್ತೆ. ಸಮುದಾಯವಾರ ಅಂತ ಹೇಳ್ಕೊಂಡು ಕೇವಲ ಹೆಸರಿಗೆ ಕೊಟ್ಟು ನಾಳೆ ಪಕ್ಷಕ್ಕೆ ಇದು ಒಂದು ಆಸ್ತಿ ಆಗದೇ ಇದ್ದರೆ, ಪಕ್ಷದ ಸಂಘಟನೆಯಲ್ಲಿ ಕೊರತೆ ಆದರೆ ಇದ್ರ ಜವಾಬ್ದಾರಿ ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನಾನು ವೈಯಕ್ತಿಕವಾಗಿ ಬೇಡಿಕೆ ಇಡೋದ್ರ ಬದಲಾಗಿ ನಮ್ಮ ಸಮುದಾಯದ ಪರವಾಗಿ, ಅಂದರೆ ಸಮುದಾಯ ಅಂದರೆ ವೀರಶೈವ ಲಿಂಗಾಯತ ಸಮುದಾಯ ಪರವಾಗಿಯೇ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ. ನಾನು ಉಪಜಾತಿಯ ಪಂಗಡ ಇದಕ್ಕಿಂತ ಹೆಚ್ಚು ನಾನು ವೀರಶೈವ ಲಿಂಗಾಯತ ಅನ್ನುವಂತಹ ಹಿನ್ನೆಲೆಯಿಂದ ನಾನು ಮುಂಬೈ ಕರ್ನಾಟಕ ಪ್ರಾಂತದಿಂದ ಬರ್ತಕ್ಕಂಥವ. ಮತ್ತು ಹಿಂದೆ ನಾನು 1990-92ರಲ್ಲಿ ಮಂತ್ರಿಯಾಗಿದ್ದೆ. ಆವಾಗ ಉಪಚುನಾವಣೆಯಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಜವಾಬ್ದಾರಿ ಕೊಟ್ಟಿದ್ದರು. ಆವಾಗ ರಾಮಕೃಷ್ಣ ಹೆಗಡೆ ಅವರ ಚುನಾವಣೆ ವಿರುದ್ಧವಾಗಿ ನ್ಯಾಮಗೌಡರು ನಿಂದಿರಿಸಿದ್ರು. ಆವಾಗ ನಾನೇ ಇನ್ಚಾರ್ಜ್ ಇದ್ದೆ ಆ ಎಲೆಕ್ಷನ್ ಗೆದ್ದು ತೋರಿಸಿದ್ವಿ. ಸೊ ಯಾರಿಗೆ ಏನು ಸಂಘಟನೆ ಮಾಡುವಂಥ ಶಕ್ತಿ ಇದೆ, ಯಾರು ಜನರ ಜೊತೆ ಬೆರೀತಾರೆ, ಯಾರು ಏನಪ್ಪ ಇದೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ತಿಳ್ಕೊತಾರೆ, ಅವ್ರನ್ನ ದೂರಿಟ್ಟು ಮಾಡಬೇಕು, ಪಕ್ಷದ ನಿಷ್ಠಾವಂತರಿಗೆ ಕೊಡಬೇಕು ಅನ್ನೋಂಥದ್ದು ಆಗ್ರಹ. ಎಲ್ಲನೂ ಭೇಟಿ ಆಗಿದ್ರಿ, ಏನು ರೆಸ್ಪಾನ್ಸ್ ಇದೆ? ಅವರೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ನವರು ಚರ್ಚೆ ಮಾಡ್ತೀವಿ, ಕೊನೆಗೆ ರಾಹುಲ್ ಗಾಂಧಿಯವ್ರ ಜೊತೆ ಚರ್ಚೆ ಮಾಡ್ತೀವಿ, ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ, ನೀವು ಹೇಳಿದಂಥ ಪ್ರತಿಯೊಂದು ವಿಷಯವನ್ನು ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ.